ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಮತ್ತಷ್ಟು ತೀವ್ರ ಲಾಬಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಈಗ ಮತ್ತೆ ಲಾಬಿ ತೀವ್ರಗೊಳಿಸಲಾಗ್ತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಈಗಾಗಲೇ ಬಹುದೊಡ್ಡದಾಗಿದ್ದು ಹಲವು ನಾಯಕರಿಗಾಗಲೇ ಭೇಟಿಯಾಗ್ತಿದ್ದಾರೆ. ಹೈಕಮಾಂಡ್ನ ಯಶವಂತರಾಯಗೌಡ ಪಾಟೀಲ್ ಪರ ಶಕ್ತಿ ಪ್ರದರ್ಶನ ಕೂಡ ಜೋರಾಗಿ ನಡೀತಾ ಇದೆ. ಎರಡನೇ ಪಟ್ಟಿಯಲ್ಲಾದರೂ ತಮ್ಮ ಹೆಸರುಗಳಿರಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಬಿ ಕೂಡ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಎರಡನೇ ಪಟ್ಟಿಯಲ್ಲಾದರೂ ತಮ್ಮ ಹೆಸರು ಸೇರ್ಪಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಶವಂತರಾಯಗೌಡ ಬೆಂಬಲಿಗರಿಗಾಗಲೇ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಶವಂತರಾಯಗೌಡಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ. ಯಶವಂತರಾಯಗೌಡ ಪಾಟೀಲ್ ವಿಜಯಪುರ ಜಿಲ್ಲೆಯ ಇಂಡಿ ಶಾಸಕರಾಗಿದ್ದಾರೆ. ಸಿಎಂ ಡಿಕೆಶಿ ಹಾಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಹಿರಿಯ ನಾಯಕರ ನಿವಾಸಗಳಿಗೆ ಭೇಟಿ ಕೊಟ್ಟು ಶಕ್ತಿ ಪ್ರದರ್ಶನ ತೋರಿಸುತ್ತಿದ್ದಾರೆ. ಭೇಟಿ ಆಗ್ಲಿಕ್ಕೆ ನಾವು ಇಷ್ಟೇ ಬಂದು ಮಾತಾಡಿದೀವಿ. ಅದಕ್ಕೆ ಸಾಹೇಬರು 1.5 ಗಂಟೆಗೆ ತಾವೆಲ್ಲ ಜನರಿಗೆ ಕರ್ಕೊಂಡು ಇಂಥ ಜಾಗನ ಬರ್ರಿ, ಅಲ್ಲಿ CM ಸಾಹೇಬರು ಮಾತು ಕೊಡ್ತಾರೆ, ನಾವು ಬರ್ತೀವಿ, ಎಲ್ಲರೂ ಬರ್ತೀವಿ. CM ಸಾಹೇಬ್ರು ಏನು ಹೇಳ್ತಾರೆ ಕೇಳೋಣ. ಎಷ್ಟೊತ್ತಿದ್ರೆ ನನಗೆ ಸಚಿವ ಸಹ ಸಿಗ್ತದಂತ CM ಸಾಹೇಬ್ರ ಹತ್ತಕ್ಕೆ ನಮ್ಮ ಸಾಹೇಬರು ಅಪಾರವಾದ ನಂಬಿಕೆ ಅದ, ಸಾಹೇಬ್ರಿಗೆ ವಿಶ್ವಾಸ ಅದ. DK ಶಿವಕುಮಾರ್ ಸಾಹೇಬರು ಹಂಗೆ ಕೊಟ್ಟ ಮಾತು ನಡೆಸುವಂಥ ಧೈರ್ಯವಂತ CM ಸಾಹೇಬರು ಅದಾರ. ಹೆಂಗೆ ಅವರು ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಸಚಿವ ಸ್ಥಾನ ಕೊಟ್ಟ ಮಾತಿನ ತಗೊಂಡಾರ, ಅವರು CM ಸಾಹೇಬರು ಕೂಡ ಹೆಂಗೆ ಕೊಟ್ಟ ಮಾತಿನಂತೆ ಬಿಟ್ಟು ಕೊಟ್ಟಾರ. ಅದೇ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಶಾಸಕರಿಗೆ ಏನು ಸಚಿವ ಸ್ಥಾನ ಬಿಟ್ಟು ಕೊಡ್ತೀವಂತ ಬಿಜಾಪುರ ಜಿಲ್ಲೆಯಿಂದ ಆಗ್ಯದ. ಅದೇ ಪ್ರಕಾರ ಇವರೆಲ್ಲ ಕರೆಸಿ ಕೂಡಿಸಿ CM ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಹೈಕಮಾಂಡ್ ಕೂಡಿ ನಮ್ಮ ಸಾಹೇಬರಿಗೆ ನ್ಯಾಯ ಒದಗಿಸ್ತಾರೆ ಅಂತೇಳಿ ಈ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ. ಆ ನಿರೀಕ್ಷೆ ಯಶಸ್ವಿ ಆಗ್ತದೆ ಅಂತೇಳಿ ನಾನು ಈ ಎಲ್ಲ ಮೀಡಿಯಾದ ಮುಖಾಂತರ ನಮ್ಮ ಇಂಡಿ ತಾಲೂಕು ಜನರಿಗೆ, ಬಿಜಾಪುರ ಜಿಲ್ಲೆ ಜನರಿಗೆ ನಾನು ಹೃದಯಪೂರ್ವಕ ಹೇಳ್ಬೇಕಾಗ್ತದೆ. ಇದು ಅವರ ಬೆಂಬಲಿಗರು ಆಗ್ರಹಿಸ್ತಾ ಇರುವಂತಹ ಮಾತುಗಳಿದು. CM ಸಾಹೇಬರು ಈಗಾಗಲೇ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತಹ ಧೈರ್ಯವಂತರಾಗಿದ್ದಾರೆ. ಹಾಗಾಗಿ ನಮಗೂ ಕೂಡ ನಮ್ಮ ನಾಯಕನಿಗೆ ಈ ಹಿಂದೆ ಕೊಟ್ಟಂತ ಮಾತನ್ನ ಅವ್ರು ಉಳಿಸ್ಕೊಂಡು ಹೋಗಬೇಕು. ವಿಜಯಪುರ ಜಿಲ್ಲೆಗೆ ಒಂದು ಸಚಿವಗಿರಿ, ಮಂತ್ರಿಗಿರಿಯನ್ನ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಯಶವಂತರಾಯಗೌಡ ಪಾಟೀಲ್ ರವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಒತ್ತಾಯಿಸಿ ಅವರ ಬೆಂಬಲಿಗರು CM ನಿವಾಸದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಕೂಡ ಕೆಲ ಕಾಲ ನಡೀತಾ ಇದೆ. ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕೆಲಸ ನಿರ್ವಹಿಸಿದ್ದಾರೆ. CM ಬರಲೇಬೇಕು, ನಮ್ಮ ಮನವಿಯನ್ನು ಸ್ವೀಕರಿಸಲೇಬೇಕು, ಅವರು ಕೊಟ್ಟ ಮಾತಂತೆ ನಡ್ಕೊಳ್ಬೇಕು ಅಂತ ಯಶವಂತರಾಯಗೌಡ ಪಾಟೀಲ್ ರವರ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ಮಾದೇವಣ್ಣ ಸರ್, ನಾವು ಇಂಡಿಯಿಂದ ಮಾದೇವಣ್ಣ ಸರ್ ಇಲ್ಲಿದ್ದಾರೆ. ತೆಗೆಯೋಣ ಕ್ಯಾಮ್ರಾ. ಅಣ್ಣ ಫೋನ್ ಹಿಂದೆ ಬರ್ತಾವಳೆ. ಅಣ್ಣ ಫೋನ್ ಹಿಂದೆ ಬರ್ತಾವಳೆ.
ಅಣ್ಣ ಫೋನ್ ಹಿಂದೆ ಬರ್ತಾವಳೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಸುನಿಲ್ ಇದ್ದಾರೆ. ಸುನಿಲ್, ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ ಅವರ ಅಭಿಮಾನಿಗಳು ಈಗಾಗಲೇ ಸಿಎಂ ನಿವಾಸದತ್ತ ನೆರೆದಿದ್ರು. ನಮ್ಮ ನಾಯಕನಿಗೆ ಸಚಿವ ಸ್ಥಾನ ನೀಡಲೇಬೇಕು, ಅನ್ಯಾಯ ಆಗಿದೆ ಅಂತೆಲ್ಲ ಗೋಳಿಡ್ತಾ ಇದ್ರು. ಸಿಎಂ ಈ ಬಗ್ಗೆ ಮನವಿಯನ್ನ ಸ್ವೀಕರಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ? ಶಕುಂತಲಾ, ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಒಂದು ಕಸರತ್ತು ನಡೀತಾ ಇದೆ. ಇದರ ನಡುವೆ ಈಗಾಗಲೇ ಸಚಿವಾಕಾಂಕ್ಷಿ ಶಾಸಕರ ಒಂದು ಒತ್ತಡ ಕೂಡ ದೊಡ್ಡ ಮಟ್ಟಿಗೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಮೊನ್ನೆ ಆಚೆ 2-3 ದಿನಗಳ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಆಗ್ಬೋದು, ಮತ್ತು ಸಂತೋಷ್ ಲಾಡ್ ಆಗ್ಬೋದು, ಮತ್ತು HK ಪಾಟೀಲ್ ಸೇರಿದಂತೆ ಸಾಕಷ್ಟು ಮಾಜಿ ಸಚಿವರ ಬೆಂಬಲಿಗರು ಸಚಿವ ಸ್ಥಾನ ಮತ್ತೆ ಕೊಡಬೇಕು ಅಂತೇಳಿ, ಮರು ಆಯ್ಕೆ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಇದರ ಬೆನ್ನಲ್ಲೇ ಈಗಾಗಲೇ ವಿಜಯಪುರ ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರ ಆಪ್ತರು ಬೆಂಬಲಿಗರು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಮತ್ತೆ ಒತ್ತಡ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. DCM ಪರಮೇಶ್ವರ್ ನಿವಾಸಕ್ಕೆ ಭೇಟಿ ನೀಡಿದ್ರು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅಲ್ಲಿ ಅವರಿಗೆ ಮನವಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಇವರು ಕೂಡ ಸಾಕಷ್ಟು ಹಿರಿಯ ಶಾಸಕರಿದ್ದಾರೆ, 3-4 ಬಾರಿ ಗೆದ್ದಿರುವಂತ ಶಾಸಕರಿದ್ದಾರೆ. ಈ ಕಳೆದ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಆದರೆ ಕೈ ತಪ್ಪಿದೆ. ಹಾಗಾಗಿ ಇವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ಯಶವಂತರಾಯಗೌಡ ಪಾಟೀಲ್ ಅವರ ಬೆಂಬಲಿಗರು ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು 4-5 ಕಡೆ ಈ ರೀತಿಯಾಗಿ ಹೋಗಿ ಒಂದು ಒತ್ತಡವನ್ನು ಹಾಕುವಂತ ಪ್ರಯತ್ನಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. DCM ಪರಮೇಶ್ವರ್ ನಿವಾಸ ಆದಂತೆ ಮುಖ್ಯಮಂತ್ರಿಗಳ ನಿವಾಸ, KPCC ಅಧ್ಯಕ್ಷರು BK ಹರಿಪ್ರಸಾದ್ ಅವರನ್ನ ಭೇಟಿ ಮಾಡ್ತಾರೆ. ಅದಾದ ನಂತರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಒತ್ತಡ ಹಾಕುವನ್ನು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ವಿಜಯಪುರ ಜಿಲ್ಲೆಯಿಂದ MB ಪಾಟೀಲ್ರಿಗೆ ಕೊಟ್ಟಾಗಿದೆ. ಆ ಒಂದು ಜಿಲ್ಲೆಯಲ್ಲಿ ಮತ್ತೊಂದು ಅವಕಾಶವನ್ನ ಕೊಡಬೇಕು. ಯಾಕೆಂದ್ರೆ ಇವರು ಕೂಡ ಪಕ್ಷಕ್ಕೆ ಹಿರಿಯರಿದ್ದಾರೆ, ಸಾಕಷ್ಟು ದುಡಿದಿದ್ದಾರೆ. ಇವರಿಗೆ ಒಂದು ಅವಕಾಶವನ್ನ ಕೊಡಲಿಲ್ಲ ಅಂದ್ರೆ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿದ ರೀತಿ ಆಗುತ್ತೆ. ಹಾಗಾಗಿ ಅವಕಾಶವನ್ನ ಕೊಡಲೇಬೇಕು ಅಂತೇಳಿ ಈಗಾಗಲೇ ಯಶವಂತರಾಯಗೌಡ ಪಾಟೀಲ್ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಒತ್ತಾಯವನ್ನು ಕೂಡ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆಯ ಚಟುವಟಿಕೆ ನಡುವೆ ಈಗಾಗಲೇ ಶಾಸಕರು ಮತ್ತೆ ಸಚಿವಾಕಾಂಕ್ಷಿಗಳ ಒತ್ತಡ ಕೂಡ ಹೆಚ್ಚಾಗ್ತಿದೆ. ಅವರ ಆಪ್ತರು ಬೆಂಬಲಿಗರಿಂದ ಪ್ರತಿಭಟನೆ ಕೂಡ ಜೋರಾಗಿ ನಡೀತಾ ಇದೆ. ಈ ಹಿಂದೆ ನಡೆದಂತೆ ಜಮೀರ್ ಅಹಮದ್ ಅವರ ಆಗ್ಬೋದು, ಸಂತೋಷ್ ಲಾಡ್ ಸೇರಿದಂತೆ ಸಾಕಷ್ಟು ಸಚಿವರ ಬೆಂಬಲಿಗರು ಮತ್ತೆ ಮರು ಆಯ್ಕೆ ಮಾಡಬೇಕು ಅಂತೇಳಿ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಈಗ ಶಾಸಕರ ಬೆಂಬಲಿಗರು ಕೂಡ ಪ್ರತಿಭಟನೆ ಮೂಲಕ ತಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಡಿಸಲಿಕ್ಕೆ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಇದು ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಒಂದ್ ಕಡೆ ವಿಧಾನ ಪರಿಷತ್ ಚುನಾವಣೆ ಕೂಡ ಇದೆ, ಅದಾದ ನಂತರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಚರ್ಚೆಗಳು ಕೂಡ ಜೋರಾಗಿ ನಡೀತಿರುವಂತ ಸಂದರ್ಭದಲ್ಲಿ ಈ ರೀತಿಯಾದ ರಾಜ್ಯಾದ್ಯಂತ ಯಾರು ಸಚಿವಾಕಾಂಕ್ಷಿ ಶಾಸಕರಿದ್ದಾರೆ ಅವರ ಬೆಂಬಲಿಗರು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದನ್ನು ಎಷ್ಟರ ಮಟ್ಟಿಗೆ, ಯಾಕಂದ್ರೆ ಪ್ರಾಂತೀಯವಾರು ಸಮುದಾಯವಾರು ಅಳದು ತೂಗಿ ಈಗಾಗಲೇ ಒಂದು ಮೊದಲ ಹಂತದ ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಎರಡನೇ ಹಂತ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ನಾಯಕರು ಈ ಎಲ್ಲ ಗೊಂದಲನ ಬಗೆಹರಿಸಿ ಸಂಪುಟ ವಿಸ್ತರಣೆಯನ್ನ ಮಾಡ್ತಾರೆ ಅಂತೇಳಿ ಕಾದ್ ನೋಡಬೇಕಾಗಿರುವಂತದ್ದು. ಶಕುಂತಲಾ, ಧನ್ಯವಾದ ಸುನಿಲ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.